ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೇಪರ್ 2ಯಲ್ಲಿ ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರಾಜ್ಯಶಾಸ್ತ್ರದಲ್ಲಿ ಪ್ರಶ್ನೆ 64. ಈ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಭಾರತದ ಪೌರತ್ವ ಪಡೆಯುವ ವಿಧಾನಗಳಿಗೆ ಸಂಬಂಧಿಸಿದ ಆಯ್ಕೆಯನ್ನು ಗುರುತಿಸಿ. 1. ಸಹಜ ಪೌರತ್ವ, 2. ರಕ್ತ ಸಂಬಂಧ, 3. ಪರಿತ್ಯಾಗ, 4. ನೋಂದಣಿ, 5. ಜನ್ಮದತ್ತ. ಇಲ್ಲಿ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಭಾರತದ ಪೌರತ್ವ ಪಡೆಯುವ ವಿಧಾನಗಳಿಗೆ ಸಂಬಂಧಿಸಿದ ಆಯ್ಕೆ ಅಂದರೆ 5 ಇದ್ದಾವೆ. ಯಾವುದು ಕರೆಕ್ಟ್ ಇದೆ ಅಂದರೆ ಆಪ್ಷನ್ ಡಿ 1, 2, 4 ಮತ್ತು 5ಗಳು ಮಾತ್ರ ಸರಿಯಾಗಿದೆ. 1, 2, 4 ಮತ್ತು 5. 1 ಸಹಜ ಪೌರತ್ವ, 2 ರಕ್ತ ಸಂಬಂಧ, 4 ನೋಂದಣಿ, 5 ಜನ್ಮದತ್ತ. ಇಷ್ಟು ಅಂಶಗಳಿದ್ದಾಗ ಅವರು ಭಾರತದ ಪೌರತ್ವವನ್ನು ಪಡೆಯಬಹುದಾಗಿದೆ. 65ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಭಾರತದ ಪೌರತ್ವ ಕಳೆದುಕೊಳ್ಳುವ ವಿಧಾನಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಗುರುತಿಸಿ. ಭಾರತದ ಪೌರತ್ವ ಕಳೆದುಕೊಳ್ಳುವ ವಿಧಾನಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಗುರುತಿಸಿ. 1 ಅಂತ್ಯಗೊಳ್ಳುವಿಕೆ, 2 ರಕ್ತ ಸಂಬಂಧ, 3 ಪರಿತ್ಯಾಗ, 4 ನೋಂದಣಿ, 5 ಪದಚ್ಯುತಿ. ಕಳೆದುಕೊಳ್ಳುವ ವಿಧಾನಕ್ಕೆ ಸಂಬಂಧಿಸಿದ ಆಯ್ಕೆ 1, 3 ಮತ್ತು 5ಗಳು ಮಾತ್ರ ಸರಿಯಾಗಿವೆ. 1 ಅಂತ್ಯಗೊಳ್ಳುವಿಕೆ, 3 ಪರಿತ್ಯಾಗ, 5 ಪದಚ್ಯುತಿ. 1, 3 ಮತ್ತು 5 ಅಂತ್ಯಗೊಳ್ಳುವಿಕೆ, ಪರಿತ್ಯಾಗ ಮತ್ತು ಪದಚ್ಯುತಿ ಇವುಗಳಿಂದ ಭಾರತದ ಪೌರತ್ವವನ್ನು ಕಳೆದುಕೊಳ್ತಕ್ಕಂಥ ವಿಧಾನ ಆಗಿದೆ ಇವು. 66ನೇ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿರಿ. ಪ್ರತಿಪಾದನೆ ಎ. ಭಾರತದಲ್ಲಿ 1980ಕ್ಕಿಂತ ಹಿಂದೆ ಮತದಾನದ ವಯಸ್ಸನ್ನು 21 ವರ್ಷಗಳಿಗೆ ನಿಗದಿಗೊಳಿಸಲಾಗಿತ್ತು. ಸಮರ್ಥನೆ ಆರ್. 61ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ಕನಿಷ್ಠ ವಯಸ್ಸು 21 ವರ್ಷಗಳಿಂದ 20ಕ್ಕೆ ಇಳಿಸಲಾಗಿದೆ. ಇಲ್ಲಿ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಇಲ್ಲಿ ಪ್ರತಿಪಾದನೆ ಎ ಸರಿಯಾಗಿದೆ, ಆದರೆ ಸಮರ್ಥನೆ ಆರ್ ತಪ್ಪಾಗಿದೆ. ಭಾರತದಲ್ಲಿ 1989ಕ್ಕಿಂತ ಹಿಂದೆ ಮತದಾನದ ವಯಸ್ಸನ್ನು 21 ವರ್ಷಗಳಿಗೆ ನಿಗದಿಗೊಳಿಸಲಾಗಿತ್ತು ಅನ್ನೋದು ಸರಿಯಾಗಿದೆ. ಆದರೆ ಸಮರ್ಥನೆ ಆರ್ ಇದೆಯಲ್ಲ, 61ನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನ ಕನಿಷ್ಠ ವಯಸ್ಸು 21 ವರ್ಷಗಳಿಂದ 20ಕ್ಕೆ ಇಳಿಸಲಾಗಿದೆ ಅನ್ನೋದು ತಪ್ಪಾಗಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. 67ನೇ ಪ್ರಶ್ನೆ. ಭಾರತದಲ್ಲಿ ಚುನಾವಣೆಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಗುರುತಿಸಿ. ಆಪ್ಷನ್ ಎ. ಸಾರ್ವತ್ರಿಕ ಚುನಾವಣೆಗಳು ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುತ್ತಿರುತ್ತವೆ. ಆಪ್ಷನ್ ಬಿ. ಪಂಚಾಯತ್ ರಾಜ್ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತದೆ. ಆಪ್ಷನ್ ಸಿ. ಖಾಲಿ ಇರುವ ಸ್ಥಾನಗಳಿಗೆ ಅವಧಿಗಿಂತ ಮುಂಚಿತವಾಗಿ ನಡೆಯುವ ಚುನಾವಣೆಗಳನ್ನು ಸಾರ್ವತ್ರಿಕ ಚುನಾವಣೆ ಎನ್ನುವರು. ಆಪ್ಷನ್ ಡಿ. ಕೇಂದ್ರ ಚುನಾವಣಾ ಆಯೋಗದ ಒಬ್ಬ ಪ್ರಧಾನ ಚುನಾವಣಾ ಆಯುಕ್ತ ಮತ್ತು 2 ಚುನಾವಣಾ ಆಯುಕ್ತರಿರುವರು. ಸರಿಯಾದ ಹೇಳಿಕೆ ಯಾವುದಪ್ಪ ಅಂದರೆ ಆಪ್ಷನ್ ಡಿ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಒಬ್ಬ ಪ್ರಧಾನ ಚುನಾವಣಾ ಆಯುಕ್ತ ಮತ್ತು 2 ಚುನಾವಣಾ ಆಯುಕ್ತರಿರುವರು ಅನ್ನೋದು ಸರಿಯಾದ ಉತ್ತರ ಆಗಿದೆ. 68ನೇ ಪ್ರಶ್ನೆ. ಎ ಪಟ್ಟಿಯಲ್ಲಿರುವ ಸ್ಥಳೀಯ ಸಂಸ್ಥೆಗಳು ಮತ್ತು ಬಿ ಪಟ್ಟಿಯಲ್ಲಿರುವ ಸರ್ಕಾರ ನೇಮಿಸಿರುವ ಆಡಳಿತಾಧಿಕಾರಿಗಳನ್ನು ಹೊಂದಿಸಿರಿ. ಪಟ್ಟಿ ಎ, ಪಟ್ಟಿ ಬಿ. ಆಪ್ಷನ್ ಎ ಗ್ರಾಮ ಪಂಚಾಯತ್, ಆಪ್ಷನ್ ಬಿ ತಾಲೂಕ್ ಪಂಚಾಯತ್, ಆಪ್ಷನ್ ಸಿ ಜಿಲ್ಲಾ ಪಂಚಾಯತ್, ಆಪ್ಷನ್ ಡಿ ನಗರಸಭೆ. 1ಕ್ಕೆ ಇಲ್ಲಿ ಚೀಫ್ ಆಫೀಸರ್ ಇದೆ 1. ನಂಬರ್ 2 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದೆ. ನಂಬರ್ 3 ಕಾರ್ಯನಿರ್ವಾಹಕ ಅಧಿಕಾರಿ ಇದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದೆ. ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಎ. ಗ್ರಾಮ ಪಂಚಾಯತಿಗೆ 4 ಉತ್ತರ. ಗ್ರಾಮ ಪಂಚಾಯತಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO. ತಾಲೂಕ್ ಪಂಚಾಯತಿಗೆ 3 EO ಕಾರ್ಯನಿರ್ವಾಹಕ ಅಧಿಕಾರಿ EO. ಜಿಲ್ಲಾ ಪಂಚಾಯತಿಗೆ 2ನೇ ಆನ್ಸರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEO. ನಗರಸಭೆಗೆ ಚೀಫ್ ಆಫೀಸರ್. ಹಾಗಾಗಿ 68ನೇ ಪ್ರಶ್ನೆಗೆ
ಉತ್ತರ ಆಪ್ಷನ್ ಎ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಅದರಲ್ಲಿ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, EO ದ ಎಕ್ಸಿಕ್ಯೂಟಿವ್ ಆಫೀಸರ್, CEO ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್, ದ ಚೀಫ್ ಆಫೀಸರ್ಸ್ ಫಾರ್ ಟೌನ್ ಮುನ್ಸಿಪಾಲಿಟಿ. 69ನೇ ಪ್ರಶ್ನೆ ಬರೋಣ. ಎ ಪಟ್ಟಿಯಲ್ಲಿರುವ ಜಿಲ್ಲೆಗಳು ಮತ್ತು ಬಿ ಪಟ್ಟಿಯಲ್ಲಿರುವ ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳನ್ನು ಆರಿಸಲು ಬೇಕಾದ ಜನಸಂಖ್ಯೆಯನ್ನು ಹೊಂದಿಸಿರಿ. ಲೀಸ್ಟ್ ಎ, ಲೀಸ್ಟ್ ಬಿ. ಬೆಂಗಳೂರು ನಗರ, ಚಿಕ್ಕಮಗಳೂರು, ಬೆಳಗಾವಿ, ಕೊಡಗು. 18,000, 35,000, 45,000, 20,000, 30,000. ಸೊ ಬೆಂಗಳೂರು ನಗರಕ್ಕೆ ಎಗೆ 1, ಎಗೆ ಆಪ್ಷನ್ 3 ಇದೆ. ಬೆಂಗಳೂರು ನಗರಕ್ಕೆ 3 ಅಂದರೆ 20,000, ಬಿಗೆ 4 ಇದೆ. ಚಿಕ್ಕಮಗಳೂರು 30,000, ಸಿಗೆ 2 ಇದೆ. ಬೆಳಗಾವಿ 35,000ರಿಂದ 45,000, ಡಿಗೆ 1 ಇದೆ, 18,000. ಸೊ ಇಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಇರೋದ್ರಿಂದ ಇಲ್ಲಿ 18,000ಕ್ಕೆ ಒಂದು ZP ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳನ್ನು ನೇಮಕ ಮಾಡ್ತಾರೆ ಕೊಡಗಿನಲ್ಲಿ. ಸೊ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ 35,000, 45,000ಕ್ಕೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಲಾಗುತ್ತೆ. ಚಿಕ್ಕಮಗಳೂರಲ್ಲಿ 30,000, ಹಾಗೆ ಬೆಂಗಳೂರು ನಗರದಲ್ಲಿ 20,000. ಹಾಗಾಗಿ ಆಪ್ಷನ್ ಬಿ ಉತ್ತರ ಬರುತ್ತೆ 69ನೇ ಪ್ರಶ್ನೆಗೆ. ಸೊ 60ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಈ ಕೆಳಗೆ ವಿವಿಧ ನಗರಗಳ ಹೆಸರು ನೀಡಿದೆ ಮತ್ತು ಆ ನಗರಗಳಲ್ಲಿ ಮಹಾನಗರ ಪಾಲಿಕೆಗಳಿರುವ ಜಿಲ್ಲೆಗಳ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಮಂಗಳೂರು, ಮಂಡ್ಯ, ಬಳ್ಳಾರಿ ನಗರಗಳ ಹೆಸರು ನೀಡಿದೆ. ಅವುಗಳಲ್ಲಿ ಮಹಾನಗರ ಪಾಲಿಕೆಗಳಿರುವ ಜಿಲ್ಲೆಗಳನ್ನು ಗುರುತು ಮಾಡಬೇಕು. ಮಂಗಳೂರು, ಮಂಡ್ಯ, ಬಳ್ಳಾರಿ, ದಾವಣಗೆರೆ, ತುಮಕೂರು, ವಿಜಯನಗರ. ಇಲ್ಲಿ ಸರಿಯಾದ ಉತ್ತರ ಎಂದರೆ ಆಪ್ಷನ್ ಸಿ. 1 ಮಂಗಳೂರು ಮಹಾನಗರ ಪಾಲಿಕೆ ಆಗಿದೆ, 2 ದಾವಣಗೆರೆ ಮಹಾನಗರ ಪಾಲಿಕೆ ಆಗಿದೆ, 4 ತುಮಕೂರು ಮಹಾನಗರ ಪಾಲಿಕೆ ಆಗಿದೆ, 5 ಬಳ್ಳಾರಿ ಮಹಾನಗರ ಪಾಲಿಕೆ ಆಗಿದೆ. ಅಂದರೆ ಮಂಗಳೂರು, ದಾವಣಗೆರೆ, ತುಮಕೂರು ಮತ್ತು ಬಳ್ಳಾರಿ ಇವು ಮಹಾನಗರ ಪಾಲಿಕೆಗಳು ಆಗಿದೆ. ಹಾಗಾಗಿ 70ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಇಲ್ಲಿಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.